ಸಾಗರದ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಟರಾಜ್ ಗೇರುಬೀಸು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಮರಳು ಪ್ರಕರಣಕ್ಕೆ ಸಂಬಂಧಿಸಿದಂತೆ 15/1/2026ರಂದು ಶರತ್ ಚೆಂದಳ್ಳಿ ವಕೀಲರು ಹಾಗೂ ದರ್ಶನ್ ನವಟೂರು ನಡುವೆ ನಡೆದ ಗಲಾಟೆ ಪ್ರಕರಣದಲ್ಲಿ ದರ್ಶನ್ ನವಟೂರು ಅವರ ವಿರುದ್ಧ ಕೇಸ್ ದಾಖಲಿಸದೆ ಅದೇ ದಿನ ಶರತ್ ಚೆಂದಳ್ಳಿ ಅವರ ವಿರುದ್ಧ ಮಾತ್ರ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಅವರು ಆರೋಪಿಸಿದರು. ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದ್ದು, ಪ್ರಕರಣವನ್ನು ಏಕಪಕ್ಷೀಯವಾಗಿ ನಿರ್ವಹಿಸಿದ ಅನಂತಪುರ ಪೊಲೀಸ್ ಠಾಣೆಯ ಪಿಎಸ್ಐ ಅವರನ್ನು ತಕ್ಷಣ ಅಮಾನತು ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಆಚಾರ್, ಸೋಮಶೇಖರ್ ಅಣ್ಣಪ್ಪ, ಶೇಖರ್ ಬಳಸ್ಗೋಡು, ಗಂಗಾಧರ್ ಎಡೆಹಳ್ಳಿ, ಕೃಷ್ಣಮೂರ್ತಿ ಬೆಳ್ಳಲ್ಮಕ್ಕಿ, ಗೋಪಾಲ, ರಾಮಣ್ಣ ಮುಂಬಾಳ, ಉಮೇಶ್ ಶುಂಠಿಕೊಪ್ಪ, ಶಿವಾನಂದ ಅನಂತಪುರ, ಮಹೇಶ್ ರಾಮನಗರ ಹಾಗೂ ಸೋಮಶೇಖರ್ ಗೇರುಬೀಸು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿ.ಜಿ. ಸಾಗರ ಭವನದ ವತಿಯಿಂದ ಪತ್ರಿಕಾ ಹೇಳಿಕೆಯನ್ನು ನೀಡುವ ವಿಚಾರ ಏನಂದರೆ, ಆನಂದಪುರ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 15/1/2026 ಶುಕ್ರವಾರ ದಿವಸ ಮಧ್ಯರಾತ್ರಿ ಶರತ್ ಚೆಂದಳ್ಳಿ ಎಂಬುವರು, ಶರತ್ ಚೆಂದಳ್ಳಿ ಏನು ಅವರು ವಕೀಲರಂತೆ. ನಮಗೆ ವಕೀಲರ ವೃತ್ತಿ ಮೇಲೆ, ವಕೀಲರ ಮೇಲೆ ನಮಗೆ ಅಪಾರವಾದ ಗೌರವ ಹಾಗೂ ನಂಬಿಕೆ ಇದೆ. ನಮ್ಮ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ವಕೀಲರು ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಆದರೆ ಈ ಚೆಂದಳ್ಳಿ ಶರತ್ ಅಂತಕ್ಕವರು ರಾತ್ರಿ 1 ಗಂಟೆಗೆ ಹಲವಾರು ಜನ ಸಂಗಡಿಗರನ್ನು ಕರ್ಕೊಂಡು ಮದ್ಯಪಾನದ ಅಮಲಿನಲ್ಲಿ ದರ್ಶನ್ ಅವರ ಮನೆಗೆ ಹತ್ರ ಬಂದು ದಾಂಧಲೆ ಮಾಡಿ. ಯಾರ ಮನೆಗೆ? ದರ್ಶನ್ ನವಟೂರು ಅವ್ರ ಮನೆ ಹತ್ರ ಬಂದ್ಬಿಟ್ಟು ದಾಂಧಲೆ ಮಾಡಿ ಅದು ಜಗಳದ ಹಂತಕ್ಕೂ ಸಮೇತ ಹೋಗಿ ಅಲ್ಲಿಂದ ಮತ್ತೆ ಕೊರ್ಲಿಕೊಪ್ಪದ ಈಶ್ವರ ದೇವಸ್ಥಾನ ಹತ್ರ ಇವರು ಅನಂತಪುರ ಕಡೆಗೆ ಹೋಗುವಂಥ ಸ್ಕಾರ್ಪಿಯೋ ಕಾರನ್ನು ಅವರ ವೈಟ್ ಕಲರ್ ಬ್ರಿಜ್ಜಾ ಕಾರಲ್ಲಿ ಇವ್ರನ್ನ ಅಡ್ಡಗಟ್ಟಿ ಏನೋ ದರ್ಶನ್ ಜೊತೆಗೆ ಕೆಲಸ ಮಾಡಿದ್ರೆ ಕೂಲಿ ಕಾರ್ಮಿಕ ಹುಡುಗರು ಶಿವರಾಮ ಮತ್ತು ಪ್ರವೀಣ್ ಅಂತೇಳಿ ದಲಿತ ಹುಡುಗರು, ಶಿವರಾಮ ಮತ್ತು ಪ್ರವೀಣ್ ಅಂತೇಳಿ ದಲಿತ ಹುಡುಗರು ಇವರು ಕೆಲಸಕ್ಕಿದ್ದರು. ದರ್ಶನ್ನಲ್ಲಿ ಕೆಲಸಕ್ಕೆ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದರು. ಇವರಿಬ್ಬರ ಗಲಾಟೆಯಲ್ಲಿ ಇವರಿಗೂ ಅವರಿಗೂ ಘರ್ಷಣೆ ಆಗಿ, ಜಗಳ ಆಗಿ, ಗಲಾಟೆ ಆಗಿದೆ. ಗಲಾಟೆ ಆದ ನಂತರದಲ್ಲಿ ಇವರು ಕೂಡ ಅನಂತಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದ್ಬಿಟ್ಟು MLC ಮಾಡಿಸಿ HM ರಿಪೋರ್ಟನ್ನು ಸ್ಟೇಷನ್ಗೆ ಕಟ್ಟಿದ್ದಾರೆ. HM ರಿಪೋರ್ಟನ್ನು ಪೊಲೀಸ್ನವ್ರು ಬಂದ್ಬಿಟ್ಟು ನಿಮ್ಮನ್ನು ಹೇಳಿಕೆಯನ್ನು ಬೆಳಗ್ಗೆ ತಗೊಂತೀವಿ, ನೀವು ಮನೆಗೆ ಹೋಗ್ರಿ ಅಂತ ಹೇಳ್ಬಿಟ್ಟು ಶಿವರಾಮನ್ನ ಮತ್ತು ದರ್ಶನನ್ನ ಪ್ರವೀಣನ್ನ ಮನೆಗೆ ಕಳಿಸಿದ್ದಾರೆ. ಆದರೆ ಅದೇ ಪೊಲೀಸ್ನವರು ಇದೇ ಶರತ್ ಎಂಬ ವಕೀಲರನ್ನ ಹೇಳಿಕೆಯನ್ನು ಕೂಡಲೇ ಅಲ್ಲೇ ದಾಖಲಿಸಿಕೊಂಡು ಆತುರವಾಗಿ ಬೆಳಗ್ಗೆ 10 ಗಂಟೆ ಒಳಗನೆ FIR ಮಾಡಿ ರಾಜಿಗೆ ಮಾಡ್ತೀವಿ ಅಂತ ಹೇಳಿ ಈ ಹುಡುಗರನ್ನ, ದಲಿತ ಹುಡುಗರನ್ನ ಮತ್ತು ದರ್ಶನ್ನ ಸ್ಟೇಷನ್ ಹತ್ರ ಕರೆಸ್ಬಿಟ್ಟು ಅರೆಸ್ಟ್ ಮಾಡಿ JC ಕಳಿಸಿದ್ದಾರೆ. ಅದೇ ದಿನ ನಮ್ಮ ಶಿವರಾಮ ಅಂತ ಹುಡುಗ ಕಂಪ್ಲೀಟ್ ಕೊಟ್ಟಿದ್ರು ಕೂಡ ಆ ಕಂಪ್ಲೀಟನ್ನು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ, ಇಲ್ಲಿವರೆಗೂ FIR ಮಾಡದೆ ತಟಸ್ಥಿಟ್ಕೊಂಡು ಇಲ್ಲ ಸಲ್ಲದ ಹಾರಿಕೆ ಉತ್ತರಗಳನ್ನು ಅನಂತಪುರ PSI ಪ್ರವೀಣ್ ಅವರು ಕೊಡ್ತಾರೆ. ಕೇಳಿದ್ರೆ ನಾನು SP ಅವ್ರು ನನಗೆ ಹೇಳಬೇಕು, SP ಅವ್ರ ಆದೇಶ ಬರಬೇಕು, DSP ಅವ್ರು ಹೇಳಬೇಕು, DSP ಅವ್ರ ಆದೇಶ ನನಗೆ ಬರಬೇಕು ಅಂತ ಹೇಳ್ತಾರೆ. DSP SP ಅವ್ರು ಕೇಳಿದ್ರೆ ಅವರಿಗೆ ತಪ್ಪು ಮಾಹಿತಿನೇ ಕೊಟ್ಟಿದ್ದಾರೆ. DSPಗೆ ಮತ್ತು SP ಅವರಿಗೆ PSI ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಕಂಪ್ಲೇಂಟ್ 2 ಕಡೆ ಬಂದಿರೋದನ್ನ ತಗೊಂಡಿರೋದನ್ನ ಹೇಳಿ ಅವರು ಒಂದೇ ಕಡೆ ಕಂಪ್ಲೇಂಟ್ ಬಂದಿದೆ, ಇವ್ರದೇ ತಪ್ಪು, ಇವರು ಹೊಡೆದಿದ್ದಾರೆ, ಅವ್ರಿಗೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆನೂ ಇವರು ತಪ್ಪು ಮಾಹಿತಿಯನ್ನು ಕೊಟ್ಟು ಉದ್ದೇಶಪೂರ್ವಕವಾಗಿ ಇವತ್ತು ದಲಿತರ ಹುಡುಗರ ಮೇಲೆ FIR ಮಾಡಿ ದಲಿತರ ಜೀವನವನ್ನು ಬರದು ಮಾಡುವಂಥ ಕೆಲಸ ನಮ್ಮ PSI ಪ್ರವೀಣ್ ಅವರು ಮಾಡಿದ್ದಾರೆ. ಆದರೆ ಈ ನಮಗೆ ಗೊತ್ತಿದ್ದಂಗೆ 2 ಕಡೆ ಕಂಪ್ಲೇಂಟ್ ಬಂದಾಗ ಒಂದು ಕ್ಷಣ ಯೋಚನೆ ಮಾಡಿ ಯಾವುದೇ PSI ಸಬ್ ಇನ್ಸ್ಪೆಕ್ಟರ್ ಆದರೂ ಕೂಡ ಇಬ್ಬರನ್ನೂ ಕೂರಿಸಿ ಯೋಚನೆ ಮಾಡಿ ಕೇಳಿಬಿಟ್ಟು ಒಪ್ಪುಲ ಅಂತ ಕಾಲಕ್ಕೆ 2 ಕಡೆ FIR ಹಾಕೋದು ವಾಡಿಕೆ ನಮಗೆಲ್ಲ ಗೊತ್ತಿದ್ದ ಸಂಗತಿ. ಆದರೆ ಇವರು ಒಂದು ಕಂಪ್ಲೇಂಟನ್ನು, ದಲಿತರ ಕಂಪ್ಲೇಂಟನ್ನು ಪರಿಗಣನೆ ತೆಗೆದುಕೊಳ್ಳೋದೇನೆ ಯಾರೋ ಒಬ್ಬ ವಕೀಲರಿದ್ದಾರೆ, ಅವರು
ಉದ್ದೇಶಪೂರ್ವಕವಾಗಿ ಇವ್ರನ್ನ ಜೈಲಿಗೆ ಕಳಿಸಿದ್ದು ನೋಡಿದ್ರೆ ಕೆಲವೊಂದು ಕಡೆ ದಲಿತರಿಗೆ ಮಾಡಿದ ಅನ್ಯಾಯ, ದಲಿತರಿಗೆ ಮಾಡಿದ ಒಂದು ಘೋರ ಅಪರಾಧ ಅಂತ